ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಶಿಕ್ಷಣ ಅನ್ನೋದು ಈಗ ತುಂಬಾ ದುಬಾರಿ ಆಗ್ಬಿಟ್ಟಿದೆ. ಮೊದಲೆಲ್ಲ ಮದುವೆಗೆ ಇಲ್ಲದೆ ಇದ್ರೆ ಮರೆ ಕಟ್ಟೋದಕ್ಕೆ ದುಡ್ಡನ್ನ ಕೂಡಿಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಮಕ್ಕಳಿಗೆ LKG UKG 1ನೇ ಕ್ಲಾಸಿಗೆ ಸೇರಿಸಬೇಕು ಅಂತಂದ್ರೆ ಇಡೀ ವರ್ಷ ದುಡಿದು ಅದನ್ನ ಬಚಾವ್ ಮಾಡಿ ಅದಕ್ಕೋಸ್ಕರ ದುಡ್ಡು ಕೂಡಿಟ್ಟು ದುಬಾರಿ ಶುಲ್ಕವನ್ನ ತೆತ್ತು ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಬೇಕಾದಂತಹ ಪರಿಸ್ಥಿತಿ ಇದೆ. ದುಡ್ದಿರೋ ದುಡ್ಡಿನಲ್ಲಿ ಮುಕ್ಕಾಲು ಭಾಗ ಶಾಲೆಗಳ ಶುಲ್ಕಕ್ಕೆ ಖರ್ಚಾಗುತ್ತೆ. ಆದ್ರೆ ಇಲ್ಲೊಂದು ಶಾಲೆ ಇದೆ, ಗುಬ್ಲಾಳ ರಘುವನಹಳ್ಳಿಯಲ್ಲಿ ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಕೊರೋನಾ ಟೈಮಲ್ಲಿ ಈ ಶಾಲೆ ಮಾಡಿರುವಂತಹ ಅಥವಾ ಕೊಟ್ಟಿರುವಂತಹ ಸವಲತ್ತುಗಳ ವಿಚಾರದಲ್ಲಿ ಸುತ್ತಮುತ್ತಲಿನ ಜನ ಮಾತಾಡ್ತಾರೆ. ಯಾಕೆ ಅಂತಂದ್ರೆ ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತುಂಬಾ ರಿಯಾಯಿತಿ ಶುಲ್ಕ ಅಥವಾ ಶುಲ್ಕ ಇಲ್ಲದೆ ಶಿಕ್ಷಣವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಈ ಶಾಲೆಯ ಉದ್ದೇಶ ಯಾವ ಪೋಷಕರು ಅತ್ತು ಕರೆದು ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಬಾರ್ದು. ತುಂಬಾ ಸಂತೋಷದಿಂದ ಕಡಿಮೆ ಶುಲ್ಕದಲ್ಲಿ ತುಂಬಾ ಒಳ್ಳೆ ಗುಣಮಟ್ಟದ ಶಿಕ್ಷಣ ಜೊತೆಗೆ ಶಿಕ್ಷಣೇತರ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಸದಾ ಮುಂದೆ ಇರುವಂತಹ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇದೆ. ಈ ಶಾಲೆಗೆ ಬಂದ್ರೆ ಬರೀ ವರ್ಲ್ಡ್ ರೆಕಾರ್ಡ್ ಮೇಲೆ ವರ್ಲ್ಡ್ ರೆಕಾರ್ಡ್ಗಳನ್ನೇ ನಾವು ನೋಡ್ಬೋದು. ಅಷ್ಟರ ಮಟ್ಟಿಗೆ ಈ ಶಾಲೆಯ ಗಿರಿಮೆ ತುಂಬಾ ದೊಡ್ಡದಿದೆ. ಹಾಗಾಗಿ ಇವತ್ತು ನಾನು ಈ ಶಾಲೆಗೆ ಬಂದಿದ್ದೀನಿ. ಈ ಶಾಲೆಯಲ್ಲಿ ಇರುವಂತಹ ವಿಶೇಷತೆಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡೋದಕ್ಕೆ. ಹೀಗಾಗಿ ಈ ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಫೌಂಡರ್ ಮತ್ತು ಪ್ರಿನ್ಸಿಪಾಲ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮ್ಮೊಂದಿಗೆ ಇದ್ದಾರೆ ಡಿಂಪಲ್ ಆರ್ ಗೌಡ ಅವರು. ಮೇಡಮ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಏಷ್ಯನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಗ್ಗೆ ನಾವು ತುಂಬಾ ಕೇಳಿದ್ದೀವಿ. ಎಸ್ಪೆಷಲಿ ಕೊರೋನಾ ಟೈಮ್ ಆಗಿರ್ಬೋದು, ಅದರದನ್ನ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುತ್ತಮುತ್ತಲಿನ ಜನ ಹೇಳುವ ರೀತಿಯಲ್ಲಿ ಯಾಕೆ ನಿಮ್ಮ ಶಾಲೆ ಇಷ್ಟೊಂದು ಫೇಮಸ್, ಅಥವಾ ಯಾಕೆ ನಿಮ್ಮ ಶಾಲೆಗೆ ಮಕ್ಕಳು ಬರಬೇಕು? ನಿಮ್ಮ ಶಾಲೆಯಲ್ಲಿ ಅಂತ ವಿಶೇಷತೆ ಏನಿದೆ? ಆ್ಯಸ್ ನೀವು ಆಲ್ರೆಡಿ ಹೇಳಿರೋ ಹಾಗೆ ಕೊರೋನಾ ಟೈಮ್ನಲ್ಲಿ ಆಗಿರ್ಬೋದು, ಬೇರೆ ಟೈಮ್ನಲ್ಲಿ ಆಗಿರ್ಬೋದು, ಆರ್ಥಿಕ ವ್ಯವಸ್ಥೆ ಅನ್ನೋದು ಏನಾಗೋಗಿದೆ ಅಂತಂದರೆ, ಸ್ಕೂಲ್ಸು ಅಂತ ಬಂದಾಗ ಎಲ್ಲರೂ ನರ್ಸರಿ LKG ಅಡ್ಮಿಷನ್ಸ್ಗೆ ಹೋದಾಗ CBSE ಕರಿಕ್ಯುಲಮ್ಗೆ ನಾನು ₹1,00,000 ಇಟ್ಕೊಂಡ್ರೆ ನಾನು ಒಳ್ಳೆ ಶಾಲೆ ಚೂಸ್ ಮಾಡ್ಬೋದು ಅನ್ನೋ ಮೈಂಡ್ಸೆಟ್ ಬಂದ್ಬಿಟ್ಟಿದೆ ಎಷ್ಟೋ ಪೋಷಕರಿಗೆ. ಅಲ್ಲಿ ಏನಾಗುತ್ತೆ ಅಂತಂದಾಗ ಗುಣಮಟ್ಟದ ಶಿಕ್ಷಣ ಇರುತ್ತೋ ಇಲ್ವೋ ಹೇಗೋ ಅನ್ನೋ ಅನುಮಾನ ಮೂಡುತ್ತೆ. ಇವಾಗ ಏನಾಗಿದೆ ಅಂತಂದರೆ ಒಳ್ಳೆ ಶಿಕ್ಷಣ, ಅದ್ರ ಜೊತೆಗೆ ಪೋಷಕರಿಗೆ ಅನುಕೂಲ ಆಗೋ ಒಳ್ಳೆ ಫೀಸ್ ಸ್ಟ್ರಕ್ಚರ್, ಆಮೇಲೆ ಏನು ಅಂತಂದರೆ ಎಲ್ಲ ಫೆಸಿಲಿಟೀಸ್ ಕೂಡ ಏನಂದರೆ ಮಕ್ಕಳಿಗೆ ಒಂದೇ ಲೆಕ್ಕದಲ್ಲಿ ಸೀಮಿತ ಇಲ್ದಿರೆ ಕಂಪ್ಲೀಟ್ ಅವ್ರಿಗೆ ಪ್ರತಿಯೊಂದು ಎಕ್ಸ್ಪೋಜರ್, ಹೊರಗಡೆ ಎಕ್ಸ್ಪೋಜರ್ ಆಗಿರ್ಬೋದು, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ವರ್ಲ್ಡ್ ರೆಕಾರ್ಡ್ ಆಗಿರ್ಬೋದು, ಪ್ರತಿಯೊಂದೂ ದೊರೆಯೋಂತೆ ಮಾಡೋದಕ್ಕೆ ಇಲ್ಲಿ ಏನಾಗಿರ್ಬೋದು, ಒಂದು ಫೀಸ್ ಜಾಸ್ತಿ ಇದ್ದರೆ ಫೆಸಿಲಿಟಿ ಕಮ್ಮಿ ಇರುತ್ತೆ, ಫೆಸಿಲಿಟಿ ಕಮ್ಮಿ ನೋಡ್ಕೊಳಕ್ಕೆ ಹೋದರೆ ಫೀಸ್ ಜಾಸ್ತಿ ಇರುತ್ತೆ. ಅಂಥ ಟೈಮ್ನಲ್ಲಿ ನಾವೇನು ಆ್ಯಸ್ ಅ ಮ್ಯಾನೇಜ್ಮೆಂಟ್ ನಿರ್ಧಾರ ಮಾಡಿದ್ವಿ ಅಂದರೆ, ಯಾಕೆ ಒಳ್ಳೆ ನಾಮಿನಲ್ ಫೀಸ್ ಸ್ಟ್ರಕ್ಚರ್ನಲ್ಲಿ ಒಳ್ಳೆ ಎಜುಕೇಷನ್ ಕೊಡಬಾರ್ದು ಇಲ್ಲಿನ ಮಕ್ಕಳಿಗೆ ಅನ್ನೋದು. ಅದಕ್ಕೆ ಪೇರೆಂಟ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು ತುಂಬ ಸಂತೋಷದಿಂದ ಬಂದು ಶಾಲೆಗೆ ಅಡ್ಮಿಷನ್ಸ್ ಮಾಡ್ತಾರೆ.